ನೋಡಿ, ಏನು ಆರ್ಮಿ ಅವರು ನೇವಿಯವರು ನಮಗೆ 4 ಪಾಯಿಂಟ್ ಕೊಟ್ಟಿದ್ದರು ಮತ್ತು ಡೆಲ್ಲಿಯಿಂದ ಏನು ತಜ್ಞರು ಬಂದರೆ ಕೊಟ್ಟಿದ್ದರು. ಆ 4 ಪಾಯಿಂಟಲ್ಲಿ 3 ಪಾಯಿಂಟು ಕಂಪ್ಲೀಟ್ ನಾವು ಈಶ್ವರ್ ಮತ್ತು ಅವ್ರ ತಂಡದಿಂದ NDRF, SDRF ಮತ್ತು ಲೋಕಲ್ ಮೀನುಗಾರರ ಸಹಾಯದಿಂದ ನಾವು ಅದನ್ನು ಫಿನಿಷ್ ಮಾಡಿದ್ದೀವಿ. ಇನ್ನು 1 ಪಾಯಿಂಟ್ ಬಾಕಿ ಇದೆ. ಈಗ ಕತ್ತಲಾಗಿರೋದ್ರಿಂದ ನಾಳೆ ಅದನ್ನು ನಾವು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಏನು ನಾವು ಜಸ್ಟ್ ಅವ್ರ ಈಶ್ವರ್ ಅವ್ರ ತಂಡ ಮತ್ತು ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಎಲ್ಲ 3 ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮಣ್ಣು ತುಂಬಿಕೊಂಡಿದೆ. ಹಾಗಾಗಿ ಬಿಯಾಂಡ್ 1 ಪಾಯಿಂಟ್ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈಗ ಎಲ್ಲ ಬ್ಯಾಂಬೂಸಿಂದ ಮಾರ್ಕರ್ ಮಾಡಿ ಮಾರ್ಕರ್ಸಲ್ಲಿ ಇಟ್ಟಿದ್ದೀವಿ. ನಾಳೆ 1 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾಳೆ ಬೆಳಗ್ಗೆ ಇದೆ. ಹಾಗಾಗಿ ಬೆಳಗ್ಗೆ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತಾರೆ. ಅದರಲ್ಲೂ ಸಹ ಸಿಕ್ಕಾಪಟ್ಟೆ ವುಡ್ ಲಾಕ್ಸು ಬೇರೆ ಇಲ್ಲಿಂದ ಮರಗಳೆಲ್ಲ ಬಂದಿದೆಯಲ್ಲ, ಅದೆಲ್ಲ ಬಂದು ಸೇರ್ಕೊಂಡಿದೆ. ಎಲ್ಲ ತೆಗೆದಾದ್ಮೇಲೆ ಕೆಳಗಡೆ ಅವ್ರು ಹೋಗಿ ಒಂದು ಸತಿ ನೋಡ್ತಾರೆ ಆ ಪಾಯಿಂಟ್. ದೆನ್ ನಾಳೆ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಕರೆಂಟು ನಿನ್ನೆಗಿಂತ ತಿರ್ಗಿ ಇವತ್ತು ಜಾಸ್ತಿ ಆಗಿದೆ. 10 knots. ಈಗ ಆರ್ಮಿ ಮತ್ತು ನಮ್ಮ FOK ಸಾಹೇಬ್ರು ಇಲ್ಲಿ ಬಂದಿದ್ದರು. ದೆನ್ ಸ್ವತಃ ನೋಡಿದ್ರಲ್ಲ ಆರ್ಮಿಯವರು. ತಿರ್ಗಿ ಇನ್ನೊಂದು ಸತಿ ಅವರು ಸರ್ವೆ ಮಾಡಿದ್ದಾರೆ. ಬಟ್ ನೀರಿನ ಏನು ಒಂದು ವೇಗ ಇದೆ ಅದು ನಮ್ಮ ಕಾರ್ಯಾಚರಣೆಗೆ ಅಡ್ಡ ಆಗ್ತದೆ. ನಾಳೆ ಒಂದು ಸತಿ ಒಂದು ಕೊನೆಯ ಪ್ರಯತ್ನ ನಾವು ಮಾಡೋಣ ಅಂಥೇಳಿ ನಾಳೆ ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಒಂದು ಮೇಡಮ್ ಅವರ ಒಂದು ಲೀಡರ್ಶಿಪ್ಪಲ್ಲಿ ವಿತ್ ಕೋಆರ್ಡಿನೇಟೆಡ್ ಎಫರ್ಟ್ ನಾಳೆ ಬೆಳಗ್ಗೆ ಮಾಡ್ತೀವಿ. ಮೆಟಲ್ ಡಿಟೆಕ್ಟರ್ ಯಾವುದಾಗಿಲ್ಲ, ಎಲ್ಲ ಮಣ್ಣಿದೆ ಅದು ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ಸತಿ ವಾಟರ್ ಕರೆಂಟ್ ಕಡಿಮೆ ಆದ್ರೇ ನೆಕ್ಸ್ಟ್ ಹಾಕಂತ ಅವ್ರು ಹೇಳಿದ್ದಾರೆ ತಜ್ಞರು. ಸೇಮ್ ಥಿಂಗ್ ನೇವಿ ಆಲ್ಸೋ ಕನ್ಫರ್ಮ್ಡ್. ಸೊ ಹಾಗಾಗಿ ನಾಳೆ ಇನ್ನೊಂದು ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಾಳೆ ಬೆಳಗ್ಗೆ ಕತ್ತಲಾಗಿದೆ, ನಾಳೆ ಬೆಳಗ್ಗೆ ಹೌದು. ಮತ್ತು ನೇವಿಯವರು ದೇ ಆರ್ ಆಲ್ಸೋ ನೇವಿಗೇಟಿಂಗ್ ವಿತ್ ಆಲ್ ಇನ್ನು ಮೆಟಲ್ ಬಾಡಿ ಏನು ಸಿಗುತ್ತಂತ ನಾವು ಅವರು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಹಿಂದೆ ನೇವಿ ಎಲ್ಲ ನಾವು ರೇಡರ್ಸ್ ಇಟ್ಕೊಂಡು ಓಡಾಡ್ತಾ ನೀವು ನೋಡಿರ್ಬೇಕು ಎಲ್ಲ. ಸೊ ದಟ್ ಇಟ್ ಈಸ್ ಕಾರ್ಯಾಚರಣೆ. ಅದೆಲ್ಲ ಡೀಟೇಲ್ಸ್ ನಮ್ಗೆ ಹೇಳೋಕ್ಕಾಗಲ್ಲ. ನಾಳೆ ಒಂದು ಕೊನೆಯ ಪ್ರಯತ್ನ ನಾವು ಮಾಡ್ತೀವಿ. ನೋಡಿ, ಏನು ಆರ್ಮಿ ಅವರು ನೇವಿಯವರು ನಮಗೆ 4 ಪಾಯಿಂಟ್ ಕೊಟ್ಟಿದ್ದರು ಮತ್ತು ಡೆಲ್ಲಿಯಿಂದ ಏನು ತಜ್ಞರು ಬಂದರೆ ಕೊಟ್ಟಿದ್ದರು. ಆ 4 ಪಾಯಿಂಟಲ್ಲಿ 3 ಪಾಯಿಂಟು ಕಂಪ್ಲೀಟ್ ನಾವು ಈಶ್ವರ್ ಮತ್ತು ಅವ್ರ ತಂಡದಿಂದ NDRF, SDRF ಮತ್ತು ಲೋಕಲ್ ಮೀನುಗಾರರ ಸಹಾಯದಿಂದ ನಾವು ಅದನ್ನು ಫಿನಿಷ್ ಮಾಡಿದ್ದೀವಿ. ಇನ್ನು 1 ಪಾಯಿಂಟ್ ಬಾಕಿ ಇದೆ. ಈಗ ಕತ್ತಲಾಗಿರೋದ್ರಿಂದ ನಾಳೆ ಅದನ್ನು ನಾವು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಏನು ನಾವು ಜಸ್ಟ್ ಅವ್ರ ಈಶ್ವರ್ ಅವ್ರ ತಂಡ ಮತ್ತು ನಾವೆಲ್ಲ ಅನಾಲಿಸಿಸ್ ಮಾಡಿದಾಗ ಎಲ್ಲ 3 ಪಾಯಿಂಟಲ್ಲಿ ಸಿಕ್ಕಾಪಟ್ಟೆ ಮಣ್ಣು ತುಂಬಿಕೊಂಡಿದೆ. ಹಾಗಾಗಿ ಬಿಯಾಂಡ್ 1 ಪಾಯಿಂಟ್ ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಈಗ ಎಲ್ಲ ಬ್ಯಾಂಬೂಸಿಂದ ಮಾರ್ಕರ್ ಮಾಡಿ ಮಾರ್ಕರ್ಸಲ್ಲಿ ಇಟ್ಟಿದ್ದೀವಿ. ನಾಳೆ 1 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾಳೆ ಬೆಳಗ್ಗೆ ಇದೆ. ಹಾಗಾಗಿ ಬೆಳಗ್ಗೆ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತಾರೆ. ಅದರಲ್ಲೂ ಸಹ ಸಿಕ್ಕಾಪಟ್ಟೆ ವುಡ್ ಲಾಕ್ಸು ಬೇರೆ ಇಲ್ಲಿಂದ ಮರಗಳೆಲ್ಲ ಬಂದಿದೆಯಲ್ಲ, ಅದೆಲ್ಲ ಬಂದು ಸೇರ್ಕೊಂಡಿದೆ. ಎಲ್ಲ ತೆಗೆದಾದ್ಮೇಲೆ ಕೆಳಗಡೆ ಅವ್ರು ಹೋಗಿ ಒಂದು ಸತಿ ನೋಡ್ತಾರೆ ಆ ಪಾಯಿಂಟ್. ದೆನ್ ನಾಳೆ ಅವ್ರೇನು ಹೇಳ್ತಾರೆ ಅದ್ರ ಮೇಲೆ ಮುಂದಿನ ಕ್ರಮ ಆಗುತ್ತೆ. ಕರೆಂಟು ನಿನ್ನೆಗಿಂತ ತಿರ್ಗಿ ಇವತ್ತು ಜಾಸ್ತಿ ಆಗಿದೆ. 10 knots. ಈಗ ಆರ್ಮಿ ಮತ್ತು ನಮ್ಮ FOK ಸಾಹೇಬ್ರು ಇಲ್ಲಿ ಬಂದಿದ್ದರು. ದೆನ್ ಸ್ವತಃ ನೋಡಿದ್ರಲ್ಲ ಆರ್ಮಿಯವರು. ತಿರ್ಗಿ ಇನ್ನೊಂದು ಸತಿ ಅವರು ಸರ್ವೆ ಮಾಡಿದ್ದಾರೆ. ಬಟ್ ನೀರಿನ ಏನು ಒಂದು ವೇಗ ಇದೆ ಅದು ನಮ್ಮ ಕಾರ್ಯಾಚರಣೆಗೆ ಅಡ್ಡ ಆಗ್ತದೆ. ನಾಳೆ ಒಂದು ಸತಿ ಒಂದು ಕೊನೆಯ ಪ್ರಯತ್ನ ನಾವು ಮಾಡೋಣ ಅಂಥೇಳಿ ನಾಳೆ ಮಾಡ್ತಾಯಿದ್ದೀವಿ. ಸೊ ಎಲ್ಲರ ಒಂದು ಮೇಡಮ್ ಅವರ ಒಂದು ಲೀಡರ್ಶಿಪ್ಪಲ್ಲಿ ವಿತ್ ಕೋಆರ್ಡಿನೇಟೆಡ್ ಎಫರ್ಟ್ ನಾಳೆ ಬೆಳಗ್ಗೆ ಮಾಡ್ತೀವಿ. ಮೆಟಲ್ ಡಿಟೆಕ್ಟರ್ ಯಾವುದಾಗಿಲ್ಲ, ಎಲ್ಲ ಮಣ್ಣಿದೆ ಅದು ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಒಂದು ಸತಿ ವಾಟರ್ ಕರೆಂಟ್ ಕಡಿಮೆ ಆದ್ರೇ ನೆಕ್ಸ್ಟ್ ಹಾಕಂತ ಅವ್ರು ಹೇಳಿದ್ದಾರೆ ತಜ್ಞರು. ಸೇಮ್ ಥಿಂಗ್ ನೇವಿ ಆಲ್ಸೋ ಕನ್ಫರ್ಮ್ಡ್. ಸೊ ಹಾಗಾಗಿ ನಾಳೆ ಇನ್ನೊಂದು ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಾಳೆ ಬೆಳಗ್ಗೆ ಕತ್ತಲಾಗಿದೆ, ನಾಳೆ ಬೆಳಗ್ಗೆ ಹೌದು. ಮತ್ತು ನೇವಿಯವರು ದೇ ಆರ್ ಆಲ್ಸೋ ನೇವಿಗೇಟಿಂಗ್ ವಿತ್ ಆಲ್ ಇನ್ನು ಮೆಟಲ್ ಬಾಡಿ ಏನು ಸಿಗುತ್ತಂತ ನಾವು ಅವರು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಹಿಂದೆ ನೇವಿ ಎಲ್ಲ ನಾವು ರೇಡರ್ಸ್ ಇಟ್ಕೊಂಡು ಓಡಾಡ್ತಾ ನೀವು ನೋಡಿರ್ಬೇಕು ಎಲ್ಲ. ಸೊ ದಟ್ ಇಟ್ ಈಸ್ ಕಾರ್ಯಾಚರಣೆ. ಅದೆಲ್ಲ ಡೀಟೇಲ್ಸ್ ನಮ್ಗೆ ಹೇಳೋಕ್ಕಾಗಲ್ಲ. ನಾಳೆ ಒಂದು ಕೊನೆಯ ಪ್ರಯತ್ನ ನಾವು ಮಾಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.